ಜಾಂಬಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಯುವಕರನ್ನ ಬಂಧಿಸಲಾಗಿದೆ. ತಪ್ಪಾಯಿತು ಕ್ಷಮಿಸಿ, ರಾಜ್ಯದ ಜನರಲ್ಲಿ ಕ್ಷಮೆ ಕೇಳ್ತೇನೆ. ಬಾಗ್ಲೂರು ಪೊಲೀಸರಿಂದ ಹೇಮಂತ್ ಬಂಧಿಸಲಾಗಿದೆ. ಸೊ ಅದಾದ ನಂತರ ಯುವಕ ತಪ್ಪಾಯಿತು ಕ್ಷಮಿಸಿ, ನಾನು ರಾಜ್ಯದ ಜನರಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಬಾಗ್ಲೂರು ಪೊಲೀಸರಿಂದ ಹೇಮಂತ್ ಯುವಕನನ್ನ ಬಂಧಿಸಲಾಗಿದೆ. ಜಾಂಬಿ ವಿಡಿಯೋ ವೈರಲ್ ಮಾಡಿದಂತಹ ಯುವಕ ತಪ್ಪಾಯಿತು ಅಂತ ಕೇಳ್ಕೊಳ್ತಾ ಇದ್ದಾನೆ. ಮೊನ್ನೆ ಕೆಲಸ ಮುಗಿಸಿ ರಾಜನಕುಂಟೆಗೆ ಹೋಗ್ತಾ ಇದೆ. ಇಟೆ ಮೀನಾಕ್ಷಿ ಕಾಲೇಜ್ ಬಳಿ ವ್ಯಕ್ತಿ ನಿಂತಲ್ಲೇ ನಿಂತಿದ್ದ. ವಿಡಿಯೋ ಮಾಡಿ ಜಾಂಬಿ ಡ್ರಗ್ಸ್ ಅಂತ ಹೇಳ್ಬಿಟ್ಟು ವೈರಲ್ ಮಾಡಿದ್ದೆ ಅಂತ ತಪ್ಪೊಪ್ಕೊಂಡಿದ್ದಾನೆ. ನನಗೆ ಏನೂ ತಿಳಿಯದೆ ವಿಡಿಯೋ ಮಾಡಿ ಹಾಕಿದ್ದೆ, ಹೀಗಾಗಿ ರಾಜ್ಯದ ಜನರಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಯಾಚಿಸ್ತಾ ಇದ್ದಾನೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕ್ಷಮೆ ಕೇಳಿದಂತಹ ಹೇಮಂತ್ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಾಂಬಿ ಡ್ರಗ್ಸ್ ಅಲ್ಲ, ವ್ಯಕ್ತಿ ಡ್ರಿಂಕ್ಸ್ ತಗೊಂಡಿದ್ದಾನೆ. ರಾಜ್ಯದಲ್ಲಿ ಜಾಂಬಿ ಡ್ರಗ್ಸ್ ಅನ್ನೋದು ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಂಬಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಯುವಕನನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ. ವಿಡಿಯೋ ವೈರಲ್ ಮಾಡಿದಂತಹ ಯುವಕನನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ. ಯುವಕ ಕ್ಷಮೆ ಕೇಳಿದ್ದಾನೆ ಕೂಡ ಹೇಮಂತ್. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಬಾಗಿಲಿಂದ ರಾಜನಕುಂಟೆ ಹೋಗುವಾಗ ಇಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತೇನೆ. ಸಾರಿ, ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ. ಸೊ ನೋಡ್ತಾ ಇರ್ಬೋದು, ಹೇಮಂತ್ ಕ್ಷಮೆ ಕೇಳ್ತಾ ಇದ್ದಾರೆ. ಆತ ಒಬ್ಬ ಯುವಕ ನಿಂತಿದ್ದ ಕಾಲೇಜ್ ಬಳಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸೊ ವಿಡಿಯೋ ಮಾಡಿಕೊಂಡು ನಾನೇ ಜಾಂಬಿ ಡ್ರಗ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಹಾಕಿದ್ದೀನಿ, ಕ್ಷಮೆ ಕೇಳ್ತೀನಿ, ಬೆಂಗಳೂರು ಮತ್ತು ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಾಗಿದೆ, ಕ್ಷಮೆ ಯಾಚಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಮಂತ್ ಕ್ಷಮೆಯನ್ನು ಕೇಳ್ತಾ ಇರುವಂತಹ ವಿಡಿಯೋ ಇದು. ಸೊ ಪೊಲೀಸ್ನವರು ಆತನನ್ನು ಕೋರ್ಟ್ಗೂ ಕೂಡ ಒಪ್ಪಿಸಬೇಕು ಅಂತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಂದು ಕಡೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಾನೆ. ಈ ರೀತಿ ಮಿಸ್ಗೈಡ್ ಮಾಡೋದ್ರಿಂದ ಈ ವಿಡಿಯೋ ಸುಮ್ಮನೆ ಆತ ಡ್ರಿಂಕ್ಸ್ ಮಾಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಸೊ ಆತಂಕ ಹೆಚ್ಚಾಗುತ್ತೆ. ಪೊಲೀಸರು ಕೂಡ ಎಲ್ಲೋ ಕೆಲಸ ಮಾಡ್ತಾ ಇಲ್ವಾ, ಜಾಂಬಿ ಡ್ರಗ್ಸ್ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇಲ್ವಾ ಪೊಲೀಸರು ಅಂತೇಳ್ಬಿಟ್ಟು ಅವ್ರ ಮೇಲೆ ಸಂಶಯ ಪಡುವಂಥ ಕೆಲಸಗಳಾಗುತ್ತೆ. ಸೊ ಹಾಗಾಗಿ ಇದೀಗ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡು ಆತನ ಬಂಧಿಸುವಂಥ ಕೆಲಸ ಆಗಿದೆ ಹೇಮಂತನ. ಆತ ಫೈನಲಿ ಕ್ಷಮೆ ಕೇಳಿದ್ದಾನೆ, ಕ್ಷಮಿಸಿ, ಮತ್ತೊಮ್ಮೆ ಈ ರೀತಿ ತಪ್ಪುಗಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ವಿಡಿಯೋ ವೈರಲ್ ಮಾಡಿದ್ದು ಅಂತ ಕೂಡ ಒಪ್ಕೊಂಡಿದ್ದಾನೆ. ಆತ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರ್. ಅವನು ಹಿಂದೆ ಇದೆಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜಾಂಬಿನೂ ಇಲ್ಲ, ಏನಿಲ್ಲ, ಅವನು ಡ್ರಿಂಕ್ಸ್ ತಗೊಂಡು ಅದ್ರ ಜೊತೆಯಲ್ಲಿ ಅವನು ಬೇರೆ ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತ ಹೇಳಿ ಅದಕ್ಕೆ ಮೆಡಿಸಿನ್ ತಗೊಂಡಿದ್ನಂತೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಏನೋ ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ಅದೆಲ್ಲ ಯಾರು ಅದನ್ನು ಪೋಸ್ಟ್ ಮಾಡಿದ್ರು ಅವನ್ನೂ ಕೂಡ ಹಿಡ್ಕೊಂಡು ಅವನ್ನ ಕೇಳುವಾಗ ಬೇಕಂತ ಈ ರೀತಿ ಪೋಸ್ಟಿಂಗ್ ಮಾಡಿದ್ದಾನೆ ಅಂತ ಅವನು ಒಪ್ಕೊಂಡಿದ್ದಾನೆ. ಅದು ಸತ್ಯಕ್ಕೆ ದೂರವಾಗಿರುವ ಜಾಂಬಿ ಡ್ರಗ್ಸ್ ಅನ್ನೋದು ಇಲ್ಲ.